ಒಳ ಮೀಸಲಾತಿ ಘೋಷಣೆ ದಲಿತ ರಾಜಕಾರಣಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ದಲಿತ ಸಮುದಾಯದ ಬಲಗೈ ವರ್ಗ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಒಳ ಮೀಸಲಾತಿ ಘೋಷಣೆ ದಲಿತ ರಾಜಕಾರಣಕ್ಕೆ ಸಿಗ್ತಾ ಇರುವಂತಹ ಹೊಸ ತಿರುವು. ದಲಿತ ಸಮುದಾಯದ ಬಲಗೈ ವರ್ಗವನ್ನ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಬಲಗೈ ನಾಯಕರ ಮ್ಯಾರಥಾನ್ ಸಭೆ ನಡೆಸುವುದಕ್ಕೆ ಬಿಜೆಪಿ ಮಾಡ್ತಾ ಇರುವಂತಹ ಪ್ಲಾನ್. ಈಗ ಆಲ್ರೆಡಿ ಬಿಜೆಪಿಯತ್ತ ವಾಲಿರುವಂತಹ ಎಡಗೈ ಸಮುದಾಯ ಅದೇ ಮಾದರಿಯಲ್ಲಿ ಬಲಗೈ ಸಮುದಾಯ ಸೆಳೆಯೋದಕ್ಕೆ ತಂತ್ರ ಕೂಡ ರೂಪಿಸ್ತಾ ಇರುವುದು. ಬಿಜೆಪಿಗೆ ಬಲಗೈ ಸಮುದಾಯ ದೂರವಾಗಬಹುದು ಅನ್ನುವಂತಹ ಆತಂಕ. ಸೊ ಆತಂಕವನ್ನೇ ಅವಕಾಶವನ್ನಾಗಿ ಬದಲಿಸುವುದಕ್ಕೆ ಮುಂದಾಗ್ತಾ ಇರುವಂಥದ್ದು. ಎಡಗೈ ಸಮಾವೇಶಗಳು ಸಕ್ಸಸ್ ಆಗ್ತಾ ಇದೆ. ಬಲಗೈ ಸಮಾವೇಶಕ್ಕೆ ತಯಾರಿ ಮಾಡ್ತಾ ಇರುವಂಥದ್ದು ಒಂದು ಕಡೆ. ಎಸ್ಸಿಯಲ್ಲಿ ಹೆಚ್ಚು ಸಂಖ್ಯೆ ಕಾಂಗ್ರೆಸ್ ನಿಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದೆ ಅಷ್ಟೇ, ನಾವು ಅಧಿಕಾರ ಕೊಡ್ತೇವೆ ಅನ್ನೋ ಸಂದೇಶ ತಲುಪಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬಲಗೈ ನಾಯಕರ ಮೂಲಕವೇ ಸಮುದಾಯಕ್ಕೆ ಬಲ ತುಂಬುವುದಕ್ಕೆ ನಡೆಸ್ತಾ ಇರುವಂತಹ ಪ್ಲಾನ್. ಅಖಾಡಕ್ಕಿಳಿಯಲಿರುವಂತಹ ಕಮಲ ಪಾಳ್ಯದ ಬಲಗೈ ವರ್ಗದ ಬಂಟು. ಸಂಸದ ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ, ಎಸ್ ಅಂಗಾರ ಹಾಗೆ ಇತರ ಬಲಗೈ ನಾಯಕರಿಗೆ ಬಿಜೆಪಿ ಟಾಸ್ಕ್ ಅನ್ನ ಕೊಡ್ತಾ ಇದೆ. ಜಿಲ್ಲಾವಾರು ಸಭೆಗಳ ಮೂಲಕ ಮತ ಸೆಳೆಯುವಂತಹ ಟಾಸ್ಕ್ ಅನ್ನು ಕೊಟ್ಟಿರುವಂತಹ ಬಿಜೆಪಿ. ಒಳ ಮೀಸಲಾತಿ ಘೋಷಣೆ ದಲಿತ ರಾಜಕಾರಣಕ್ಕೆ ಹೊಸ ತಿರುವು ಸಿಗ್ತಾ ಇರುವಂಥದ್ದು. ದಲಿತ ಸಮುದಾಯದ ಬಲಗೈ ವರ್ಗ ಸೆಳೆಯೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡ್ತಾ ಇದೆ. ಬಲಗೈ ನಾಯಕರ ಮ್ಯಾರಥಾನ್ಗೆ ಈಗ ಒಳ ಮೀಸಲಾತಿ ಘೋಷಣೆ ವಿಚಾರವಾಗಿ ದಲಿತ ರಾಜಕಾರಣಕ್ಕೆ ಹೊಸ ತಿರುವು ಸಿಗ್ತಾ ಇರುವಂಥದ್ದು, ಪಡ್ಕೊಳ್ತಾ ಇರುವಂಥದ್ದು. ದಲಿತ ರಾಜಕಾರಣಕ್ಕೆ ಬಲಗೈ ವರ್ಗ ಸೆಳೆಯೋದಕ್ಕೆ ಬಿಜೆಪಿ ಇದೀಗ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ನಿಮ್ಮನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದೆ, ನಾವು ಅಧಿಕಾರ ಕೊಡ್ತೀವಿ ಅನ್ನುವಂತಹ ಸಂದೇಶವನ್ನ ತಲುಪಿಸೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಬಲಗೈ ನಾಯಕರ ಮೂಲಕವೇ ಸಮುದಾಯಕ್ಕೆ ಬಲ ತುಂಬುವುದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಅಖಾಡಕ್ಕಿಳಿಯಲಿದೆ ಕಮಲಪಾಳ್ಯದ ಬಲಗೈ ವರ್ಗದ ಬಂಟರು ಅನ್ನುವಂತಹ ಮಾಹಿತಿ. ಸಂಸದ ಗೋವಿಂದ ಕಾರಜೋಳ, ಛಲವಾದಿ ನಾರಾಯಣಸ್ವಾಮಿ, ಎಸ್ ಅಂಗಾರ ಹಾಗೆ ಇತರ ಬಲಗೈ ನಾಯಕರಿಗೆ ಬಿಜೆಪಿ ಟಾಸ್ಕ್ ಅನ್ನ ಕೊಡ್ತಾ ಇರುವಂಥದ್ದು. ಜಿಲ್ಲಾವಾರು ಸಭೆಗಳ ಮೂಲಕ ಮತ ಸೆಳೆಯೋದಕ್ಕೆ ಟಾಸ್ಕ್ ಅನ್ನ ಕೊಟ್ಟಿದೆ ಬಿಜೆಪಿ ಇದೀಗ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ನಿಜಕ್ಕೂ ಈ ರೀತಿಯಾದಂತಹ ಒಂದು ಹೊಸ ತಿರುವು ಅಂತಾನೆ ಹೇಳ್ಬೋದು. ಅಂದ್ರೆ ವೋಟ್ ಬ್ಯಾಂಕಿಂಗ್ ಆಗಿ ಅಷ್ಟೇ ನಿಮ್ಮನ್ನ ಕೈ ನಾಯಕರು ಬಳಸ್ಕೊಳ್ತಾ ಇದ್ದಾರೆ, ನಾವು ಅಧಿಕಾರವನ್ನ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸೊ ಏನೆಲ್ಲ ಸ್ಟ್ರಾಟಜೀಸ್ ಅನ್ನ ಪ್ಲೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮತಗಳನ್ನ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ? ಎಸ್ ರೋಜಾ, ಇಲ್ಲಿವರೆಗೂ ಏನು ಒಳ ಮೀಸಲಾತಿಯ ಗೊಂದಲವೂ ಕೂಡ ಇತ್ತು, ಇದನ್ನೆಲ್ಲದಕ್ಕೂ ಕೂಡ ತೆರೆ ಹಾಕತಕ್ಕಂತ ಕೆಲಸಕ್ಕೂ ಕೂಡ ಮೊನ್ನೆ ಅಷ್ಟೇ ಸರ್ಕಾರ ಮುಂದಾಗಿತ್ತು. ಎಷ್ಟೆಷ್ಟು ಮೀಸಲಾತಿ ಯಾರ್ಯಾರಿಗೆ ಎಂಬ ಒಂದಿಷ್ಟು ಗೊಂದಲಗಳು ಏನ್ ಮೊನ್ನೆವರೆಗೂ ಕೂಡ ಇತ್ತು, ಆ ಗೊಂದಲಗಳನ್ನೆಲ್ಲ ಕ್ಲಿಯರ್ ಮಾಡ್ತು. ಅಂದ್ರೆ ಇಲ್ಲಿವರೆಗೂ ಇದ್ದಿದ್ದು 17% 15%ಗೆ ಸ್ಟಾಪ್ ಮಾಡಿ 15% ಎಲ್ಲರಿಗೂ ಸಮಕಾಲೀನವಾಗಿ ಒಂದ್ ರೀತಿಯಾಗಿ ಡಿವೈಡ್ ಮಾಡ್ತಕ್ಕಂತ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಯ್ತು. ಡಿವೈಡ್ ಮಾಡ್ತು. ಅದಾದ ಬಳಿಕ ಬಿಜೆಪಿ ನಾಯಕರು ಇದು ಯಾವ ರೀತಿಯಾಗಿ ಮಾಡಿದ್ದಾರೆ, ಇವರು ಸರಿಯಾಗಿ ಡಿವೈಡ್ ಮಾಡಿಲ್ಲ, ಎಡಗೈ ಬಲಗೈಗೆ ಒಂದ್ ರೀತಿ ಮೋಸ ಆದಂತೆ ಕಂಡು ಬರ್ತಾ ಇದೆ ಅನ್ನೋ ಒಂದಿಷ್ಟು ಆರೋಪಗಳು ಮಾಡ್ತಾ ಸುದ್ದಿಗೋಷ್ಠಿಗಳನ್ನ ಕೂಡ ಮಾಡಿದ್ರು. ಈಗ ಮತ್ತೆ ಅಂದ್ರೆ ಅದರಲ್ಲೇ ಇರ್ತಕ್ಕಂಥ ಎಸ್ಸಿ ಸಮುದಾಯದ ಬಲಗೈ ಅವರನ್ನ ಸೆಳೆಯೋದಿಕ್ಕೂ ಕೂಡ ಈಗ ಬಿಜೆಪಿ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಎಸ್ಸಿ ಸಮುದಾಯದಲ್ಲಿ ಹೆಚ್ಚು ಮತದಾರರು ಜೊತೆಗೆ ಹೆಚ್ಚು ಜನಸಂಖ್ಯೆಯ ಆಧಾರದ ಮೇಲೆ ಇರ್ತಕ್ಕಂಥದ್ದು ಬಲಗೈ ಅವರೇ. ಆ ನಿಟ್ಟಿನಲ್ಲಿ ಅವರನ್ನೆಲ್ಲರನ್ನು ಕೂಡ ಸೆಳೆಯೋದಕ್ಕೆ ಈಗ ಬಿಜೆಪಿ ಮುಂದಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಗೋವಿಂದ ಕಾರಜೋಳ ಅವರಿಗೆ ಕಂಪ್ಲೀಟ್ಲಿ ಈ ಟಾಸ್ಕ್ ಅನ್ನ ಕೂಡ ಕೊಡಲಾಗಿದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ನಿಮ್ಮನ್ನ ಮೋಸ ಮಾಡಿದೆ. ಯಾಕಂದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೀವಿದ್ರು ಕೂಡ ಎಡಗೈನವರು ಎಷ್ಟಿದ್ದಾರೆ ಅಷ್ಟೇ ಮೀಸಲಾತಿಯನ್ನ ನಿಮಗೂ ಕೂಡ ಇಟ್ಟಿರೋದು. ಇದು ಒಂದ್ ರೀತಿಯಾಗಿ ಮೋಸ ಆದಂತೆ ಆಗಿದೆ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಅಷ್ಟೇ ಬಲಗೈನವರಿಗೆ ಕಾಂಗ್ರೆಸ್ ಬಳಸ್ಕೊಳ್ತಾ ಇದೆ. ಇದು ಮಾಡೋದು ಸರಿಯಲ್ಲ ಅನ್ನೋ ಒಂದಿಷ್ಟು ಅವ್ರಿಗೂ ಕೂಡ ಮನಪರಿವರ್ತನೆ ಮಾಡೋದಕ್ಕೂ ಕೂಡ ಈಗ ಬಿಜೆಪಿ ಒಂದು ಹೊಸದಾದಂತ ಅಸ್ತ್ರವನ್ನ ಕೈಗೆ ತೆಗೆದುಕೊಂಡಿದೆ. ಈ ವಿಚಾರವಾಗಿ ಈಗಾಗಲೇ ಸಾಕಷ್ಟು ಸುದ್ದಿಗೋಷ್ಠಿಯನ್ನ ನಡೆಸಿ, ಜೊತೆಗೆ ಜಿಲ್ಲಾವಾರು ಪ್ರತಿ ಜಿಲ್ಲೆಗೆ ಹೋಗಿ ಅವರವರ ಸಮುದಾಯದವರಿಗೆ ಸೇರಿಸಿ, ಬಲಗೈ ಸಮುದಾಯದವರಿಗೆ ಸೇರಿಸಿ ಅಲ್ಲಿ ಸುದ್ದಿಗೋಷ್ಠಿ ಮಾಡ್ತಕ್ಕಂಥದ್ದು. ಜೊತೆಗೆ ಅವರನ್ನು ಕೂಡ ಒಂದಿಷ್ಟು ವಿಚಾರವಾಗಿ ಅಂದ್ರೆ ಕೇವಲ ಕಾಂಗ್ರೆಸ್ ಈ ರೀತಿಯಾಗಿ ಮಾಡಿದೆ ಅಂತ, ನಿಮ್ಮನ್ನ ಬಳಕೆ ಮಾಡಿಕೊಂಡಿದೆ ಅಂತ ಒಂದಿಷ್ಟು ವಿಚಾರವಾಗಿ ಅವ್ರಿಗೂ ಕೂಡ ಪರಿವರ್ತನೆ ಮಾಡಿಸೋದು. ಜೊತೆಗೆ ಇದೆಲ್ಲ ವಿಚಾರಗಳನ್ನ ಈಗಾಗಲೇ ಮಾಡೋದಕ್ಕೂ ಕೂಡ ಬಿಜೆಪಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮ ಡೀಟೇಲ್ಸ್. ಸೊ ಯಾವ ರೀತಿಯಾಗಿ ಸ್ಟ್ರಾಟಜಿಸ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಸಿಕ್ಕಿರುವಂತಹ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಇದೇ ರಾಜಕೀಯ ಅಲ್ವಾ ಅಂತ ಹೇಳೋದು ಅಂತ ಅನಿಸುತ್ತೆ. ಸೊ ಒಳ ಮೀಸಲಾತಿ ಘೋಷಣೆ ಬೆನ್ನಲ್ಲೇ ಈಗ ದಲಿತ ರಾಜಕಾರಣಕ್ಕೆ ಹೊಸ ತಿರುವನ್ನು ಪಡೆದುಕೊಳ್ತಾ ಇರ್ಬೋದು. ಮೇನ್ಲಿ ಎಡಗೈ ಸಮಾವೇಶಗಳು ಸಕ್ಸಸ್ ಆಗ್ತಾ ಇರುವಂಥದ್ದು, ಬಲಗೈ ಸಮಾವೇಶಕ್ಕೂ ಕೂಡ ತಯಾರಿ ಆಗ್ತಾ ಇರುವಂಥದ್ದು.